ಹಾಯ್ ಹಲೋ ವೆಲ್ಕಮ್ ಅವ್ರ ಅಶ್ವಗಜ ಫಿಲ್ಮ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಜೊತೆ ಗದಗಜ ಚಿತ್ರದ ನಾಯಕನಾದ ಕೌಶಿಕ್ ಕುಲಕರ್ಣಿ ಅವರು ಇದ್ದಾರೆ. ಆ್ಯಂಡ್ ಕೌಶಿಕ್ ಅವ್ರು ನಂಗೆ ತುಂಬ ಆತ್ಮೀಯ ಗೆಳೆಯ ಕೂಡ ಹೌದು. ವೆಲ್ಕಮ್ ಅವ್ರ ಇಂಟರ್ವ್ಯೂ ಮಗ. ಥ್ಯಾಂಕ್ ಯು ತುಂಬ ಸುದ್ದಿ ಬಳಸದೆ ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಓಕೆ, ಈ ಕ್ಯಾಟ್ಲಾಗ್ ನೋಡ್ತಾ ಇದ್ರೆ ನಮಗೆ ತುಂಬ ಯೂನಿಕ್ ಅನಿಸುತ್ತೆ. ಅವರು ಚಿತ್ರದ ಮೇಲಿರೋ ಪ್ರೀತಿ ಆಗಲಿ ಶ್ರದ್ಧೆ ಆಗಲಿ ಗೊತ್ತಾಗುತ್ತೆ ಪ್ರತಿಯೊಂದರಲ್ಲೂ. ಸೊ ಅದೇ ಪ್ರೀತಿ ಪ್ರೋತ್ಸಾಹ ನಮ್ಮ ನಾಯಕ ನಟನೆ ಮೇಲೆ ಇರಲಿ ಆ್ಯಂಡ್ ಗದಗ ಚಿತ್ರದ ತಂಡದ ಮೇಲೆ ಇರಲಿ ಅಂತ ಹೇಳುತ್ತಾ ನನ್ನ ಈ ಕ್ವಶನ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಥ್ಯಾಂಕ್ ಯು ಫಸ್ಟ್ ಯುವರ್ ಕಾಂಪ್ಲಿಮೆಂಟ್. ವೆಲ್ಕಮ್. ಖುಷಿ ಆಯಿತು. ಮೊದಲನೇದಾಗಿ ನಮ್ಗೆ ಕ್ವಶನ್ ನೋಡ್ತಾ ಇದೆ, ಗದಗಜದ ಅರ್ಥ ಏನು? ಗದಗಜದ ಅರ್ಥ ಏನಂದ್ರೆ, ಈಗ ಒಂದು ಟೈಟಲ್ ಇಟ್ಟಾಗ ನಾವು ಅರ್ಥನೇ ಫಸ್ಟ್ ಹುಡ್ಕೋದು. ಅವಾಗ ನನಗೆ ಏನು ಅರ್ಥ ಅಂತ ಹುಡ್ಕೋಕೆ ಹೋದಾಗ ನಾನು ಡೈರೆಕ್ಟರ್ ಕೇಳಿದಾಗ ಇದು ಒಂದು ಈ ಥರ ಹೆಸರು ಆಂಜನೇಯಗೆ ಗದಗಜ ಅಂತ ಕರಿತೀವಿ. ಸೊ ಅದನ್ನೇ ನಾನು ಟೈಟಲ್ ಇಟ್ಕೊಂಡೆ, ಅದು ಗದಗಜ ಅರ್ಥ. ಚೆನ್ನಾಗೇ ಹೇಳ್ತಾ ಇದ್ದಾರೆ. ಬಟ್ ಅದರಲ್ಲಿ ಇನ್ನೊಂದಿದೆ, ಅದು ಆಮೇಲೆ ಬಟ್ ಆ ಫಿಲ್ಮ್ ನೋಡಿ ತಿಳ್ಕೊಂಬಿಡಿ ಅಂತ ಹೇಳ್ತಾ ಇದ್ದೀರಾ. ಕೆಲವರಿಗೆ ಫಿಲ್ಮ್ ಇನ್ನೊಂದು ರೀಸನ್ ಇರುತ್ತೆ ಫಿಲ್ಮ್ ಮಾಡ್ಬೇಕಾದ್ರೆ, ಇಲ್ಲ ಏನೋ ಒಂದು ಹೇಳ್ಬೇಕಾದ್ರೆ ನಾನು ಇದಕ್ಕೋಸ್ಕರನೇ ಇದನ್ನ ಕನ್ವೆ ಮಾಡಕ್ ಹೊಂಟಿದ್ದೀನಿ ಅಂತ. ಗದಗಜನೆ ಯಾಕೆ ಮಾಡಬೇಕು? ಗದಗಜನೆ ಯಾಕೆ ಮಾಡಬೇಕು ಅಂತಂದಾಗ ಟೈಟಲ್ಲು ನನಗೆ ಅಷ್ಟು ಇಂಪ್ಯಾಕ್ಟ್ ಕೊಡುತ್ತೆ, ಅಷ್ಟು ಯೂನಿಕ್ ಆಗಿತ್ತು ಟೈಟಲ್. ಅಂದರೆ ಅದರಲ್ಲಿ ಒಂದು ಶಕ್ತಿ ಇದೆ ಟೈಟಲಲ್ಲಿ. ಈಗ ನೀನು ಗದಗಜ ಅಂತ ಕರೆದಾಗ ಅದು ಸೌಂಡ್ ಬರೀ ಬಾಯಲ್ಲಿ ಬರೋಲ್ಲ, ಹೊಟ್ಟೆಯಿಂದ ಸೌಂಡ್ ಬರುತ್ತೆ ಗದಗಜ. ಸೊ ಅದಕ್ಕೆ ಅದು ಇದು ಒಂಥರ ಈ ಟೈಟಲ್ ಇಟ್ಟರೆ ಜನಕ್ಕೆ ಇಷ್ಟ ಆಗುತ್ತೆ ಈ ಟೈಟಲ್ಲು. ಆಮೇಲೆ ಈ ಸ್ಟೋರಿ ಲೈನು ಅಷ್ಟೇ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಗದಗಜನೇ ಮಾಡ್ಬೇಕಂತ ಇಷ್ಟ ಆಯ್ತು, ಅದಕ್ಕೆ ಗದಗಜ ಮಾಡಿದೆ. ನೈಸ್. ಇವಾಗ ಒಂದು ವರ್ಕೇ ಆಗಲಿ ಫಿಲ್ಮೇ ಆಗಲಿ ಯಾವುದಕ್ಕಾದ್ರೂ ತಯಾರಿ ತುಂಬ ಇಂಪಾರ್ಟೆಂಟ್. ಸೊ ನಿಮ್ಮ ಈ ಗದಗಜದ ತಯಾರಿ ಹೇಗಿತ್ತು? ಗದಗಜ ತಯಾರಿ ಅಂತ ತಗೊಂಡಾಗ ನಾನು ಸಿನಿಮಾ ಇದು ಅಂದ್ರೆ ಚಕ್ರಗೇರಸ್ 2 ಮುಗೀತು, ಗದಗಜ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡೆ. ಆವಾಗ ಗದಗಜ ನಾವು 2023 ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಆವಾಗ 2023 ಆಗಸ್ಟ್ 15ಕ್ಕೆ ನಾನು ಟೈಟಲ್ ಇಟ್ಟಿದ್ದು. ಸೊ ಅವತ್ತು ಟೈಟಲ್ ರಿಲೀಸ್ ಮಾಡಿದ್ದು. 2025 ಫೆಬ್ರವರಿ 1ಗೆ ಟ್ರೈಲರ್ ಬರ್ತಾಯಿದೆ. ಸೊ ಅಲ್ಲಿಂದ ತಯಾರಿ ತುಂಬ ನನಗೆ ಎಲ್ಲನೂ ಕಲಿಯೋಕ್ಕೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಸಿನಿಮಾದಿಂದ. ಪ್ರೊಫೆಷ್ನಲ್ ವರ್ಕ್ನು ಕಲಿತೆ, ತಯಾರಿ ಚೆನ್ನಾಗೇ ಇತ್ತು. ಓಕೆ, ನೈಸ್, ತುಂಬ ಚೆನ್ನಾಗಿ. ನಿಮ್ಮದು ಇದು ಚಕ್ರಗೇರಸ್ 2 ನೋಡಿದ್ದೆ, ಅದು ನಾನು ಅದರಲ್ಲಿ ಇದ್ದೆ. ಸೊ ಆ ತಯಾರಿನೇ ನೋಡಿದ್ದೀನಿ. ಇವಾಗ ಗದಗಜ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? 1.5 ಹಾಕಿದೆ ಅಲ್ವಾ? ಗದಗಜ ಚಾಲೆಂಜಿಂಗ್ ಅಂತ ಅಂದ್ರೆ ಆಕ್ಟಿಂಗ್ ವೈಸ್ ನನ್ಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆಕ್ಟಿಂಗ್ ಅಂತ ತಗೊಂಡಾಗ ಗದಗಜಕ್ಕೆ ಚಕ್ರಗೇರಸ್ ತಗೊಂಡಾಗ ಚಕ್ರಗೇರಸ್ ಒಂದು ಜಸ್ಟ್ ಒಂದು ಎಲಿಮೆಂಟ್ಸ್ ಮಾಸ್ ಎಲಿಮೆಂಟ್ಸ್ ಇಟ್ಕೊಂಡು ಒಂದು ಏನೋ ಕಮರ್ಷಿಯಲ್ ಆಗಿ ಟ್ರೈ ಮಾಡಕ್ ಹೋಗಿ ಮಾಡಿದ್ವಿ. ಬಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಕ್ಟಿಂಗ್ ಅಂತ ತಗೊಂಡಾಗ ಗದಗಜದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಸೊ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಅಂತ ತಗೊಂಡ್ರೆ ನಾನು ತುಂಬಾ ಕಲ್ತಿದ್ದೀನಿ ಫಸ್ಟ್ ಆಫ್ ಆಲ್. ಸೊ ಅದೆಲ್ಲ ನಮ್ಮ ತಂಡದ್ದು ಡೈರೆಕ್ಟರ್ ಕೋ ಡೈರೆಕ್ಟರ್ ಎಲ್ಲ ಇವರೆಲ್ಲ ತುಂಬಾ ಚೆನ್ನಾಗಿ ಕಲಿಸಿದ್ದಾರೆ. ತುಂಬಾ ಅಂದ್ರೆ ಕ್ಲೈಮ್ಯಾಕ್ಸ್ ಸೀನ್ ಇದೆ ಅಲ್ಲ ಗದಗಜದಲ್ಲಿ, ಅದು ನಿಜ ಹೇಳ್ತೀವಿ. ನಾವು ಮಾಡ್ಬೇಕಂತ ಏನು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಕ್ಯಾಮ್ರಾ ಆಕ್ಷನ್ ಅಂತ ಸ್ಟಾರ್ಟ್ ಮಾಡ್ತೀವಲ್ಲ, ಒಂದು ಆಕ್ಟಿಂಗ್ ಏನ್ ಮಾಡ್ಬೇಕಾದ್ರೆ ತಯಾರಿ ಅಂದ್ರೆ ನಾನು ಹಿಂಗ್ ಸ್ಟಿಫ್ ಆಗಿರ್ಬೇಕಪ್ಪ ಮಾಡ್ತೀವಿ ಅಂತ ತಯಾರಿ ಮಾಡ್ಕೋತೀವಿ. ಬಟ್ ಗದಗಜದಾಗ ಹಂಗಲ್ಲ, ಅದು ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಹಂಗಲ್ಲ. ಆಕ್ಟಿಂಗ್ ಮಾಡ್ಬೇಕಾದ್ರೆ ಅದೇ ಆಕ್ಟಿಂಗ್ ತಗೊಂಡಿದೆ. ಅಂದ್ರೆ ಅಷ್ಟು ನಮ್ಮ ಹೈರಾಣ ಸುಸ್ತಾಗಿದ್ವಿ, ಅದು ರಿಯಾಲಿಟಿನೇ ಬಂದಿದೆ. ನಾವು ಯಾವುದೇ ಆಕ್ಟಿಂಗ್ ಮಾಡಿಲ್ಲ ಕ್ಲೈಮ್ಯಾಕ್ಸ್ ಸೀನ್ ಅಂತ. ನೋಡಿ ನೀವೇ ಎಷ್ಟು ಚಾಲೆಂಜಿಂಗ್ ಇರ್ಬೋದು. ನೀವು ಹೇಳೋದ್ರಲ್ಲೇ ಗೊತ್ತಾಗುತ್ತೆ, ನಾವು ಹೇಳಿ ಕ್ವಶನ್ ಕೇಳಬಾರ್ದಲ್ಲ. ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಮೊದಲಿಗೆ ಒಂದು ಫಿಲ್ಮ್ ಅಂತ ಬಂದ್ರೆ ಅದ್ರಾಗ ಸಮಾರ್ಧ ಪಾಲು ನಿರ್ದೇಶಕರಂತ ಇರುತ್ತೆ. ಓಕೆ, ಅಂತ ನಿರ್ದೇಶಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ನಿರ್ದೇಶಕರು ತುಂಬಾ ಪಳಗಿರೋರು. 3 ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟ್ ಅವ್ರು ಗುರುತಿಸ್ಕೊಂಡಿದ್ದೆ ಫಸ್ಟ್ ಆರ್ಟ್ ಡೈರೆಕ್ಟ್ ಆಗಿ. ಸೊ ಅವ್ರಿಗೆ ಯಾಕೆ ಡೈರೆಕ್ಟಿಂಗ್ ಮಾಡ್ಬೇಕು, ಸ್ಟೋರಿ ಬರೀಬೇಕು ಅಂತ ಅನಿಸ್ತು ಗೊತ್ತಿಲ್ಲ. ಪಾಷಾ ಸ್ಟೋರಿ ಬರೆದ್ರು, ಅಲ್ಲಿ ನಾನು ಒಂದು ರೋಲ್ ನೋಡಿದ್ದೀನಿ. ಸೊ ಅದು ನನಗೆ ಅಲ್ಲಿ ಅವ್ರು ಮಾಡಿದ ವರ್ಕ್ ತುಂಬಾ ಇಷ್ಟ ಆಯ್ತು. ಅವ್ರ ಡೈಲಾಗ್ಸ್ ರೈಟಿಂಗ್ ಆಗಲಿ, ಸ್ಕ್ರೀನ್ ಪ್ಲೇ ಅವ್ರು ಮಾಡಿಸೋದು, ಪ್ರತಿಯೊಬ್ಬರಿಗೂ ಆಕ್ಟಿಂಗ್ ಮಾಡಿಸೋದು ತುಂಬಾ ಇಷ್ಟ ಆಯ್ತು. ಆಮೇಲೆ ಅವ್ರ ಜೊತೆ ಇನ್ನೊಬ್ಬರಲ್ಲಿ ನನಗೆ ಆತ್ಮೀಯ ವ್ಯಕ್ತಿ ಸಿಕ್ಕಿಲ್ಲ ಅಂದ್ರೆ ಸೋಮಶಂಕರ್ ಬಿರಾದರ್. ಇವ್ರಿಬ್ರು ಸೇರಿದ್ರೆ ನನ್ನ ಸಿನಿಮಾನ ಒಂದು ಹಿಂಗ್ ಹೋಗ್ಬೋದು ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಅವ್ರಿಬ್ರು ತಗೊಂಡು, ಅದೇ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಇದೆ, ತುಂಬಾ ಪರ್ಫೆಕ್ಟ್ ಆಗಿ ಮನುಷ್ಯ, ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಅವ್ರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ, ನಾನು ಮಾಡಿದೀನಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ.
ಒಂದು ಸಿನಿಮಾ ಅಂತ ಬಂದ್ರೆ ಒಂದು ತಂಡ ಇರ್ಲೇಬೇಕು, ತಂಡ ಇಲ್ಲದೆ ಏನಾಗಲ್ಲ ಅಂತ ತಂಡದ ಬಗ್ಗೆ ನಿಮ್ದೊಂದು 4 ಮಾತು ಹೇಳಿ. ತಂಡದ ಬಗ್ಗೆ ಅಂತ ತಗೊಂಡಾಗ ಎಲ್ಲ ಸೀನಿಯರ್ ಒಂದು 4-5 ಜನ ಸೀನಿಯರ್ಸ್ ಇದ್ದಾರೆ. ಡಾಕ್ಟರ್ ವಿಶ್ವರಾಜ್ ಸರ್ ಆಗಿರ್ಬೋದು, ಅಶೋಕ್ ಚಿಟ್ಕೋಟೆ, ಲಕ್ಷ್ಮೀ ಅಥಾಣಿ ಅಂತ ಹೇಳಿ ಇವರು ಎಲ್ಲರೂ ತಗೊಂಡ್ರೆ ಇದರಲ್ಲಿ ಇನ್ನೊಬ್ರು ಸೀನಿಯರ್ ಪರ್ಸನ್ ನಮ್ಮ ಡ್ಯಾಡಿ, ನಮ್ಮ ಪಪ್ಪ ಮಾಡಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಪಪ್ಪಗೆ ನಾನು ಇದರಲ್ಲಿ ಮಾಡಿಸಿದ್ದೀನಿ. ಸೊ ಒಂದು ಸೀನಿಯರ್ ಬರ್ತಾರೆ, ನಮ್ಮ ಪಪ್ಪ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ, ಅವರು ಚೆನ್ನಾಗಿ ಮಾಡಿದ್ರು. ಆಮೇಲೆ ವಿಶ್ವರಾಜ್ ಸರ್ ಬಗ್ಗೆ ಅಂತ ಏನಾಗುತ್ತೆ, ಅವ್ರು ಸ್ಟೇಜ್ ಆರ್ಟಿಸ್ಟು, ಅವ್ರು ನೋಡಿ ನಾನು ಕಲ್ತಿದ್ದೀನಿ ತುಂಬ. ಸೊ ಅಶೋಕ್ ಚಿಟ್ಕೋಟೆ ಅಷ್ಟೇ, ಅವ್ರನ್ನೂ ಸ್ಟೇಜ್ ಆರ್ಟಿಸ್ಟು, ಅವ್ರನ್ನೂ ತುಂಬ ಪಳಗಿರೋರು. ಅವರು ಲಕ್ಷ್ಮೀ ಮೇಡಮ್ ಅಷ್ಟೇ, ಅವ್ರನ್ನೂ ತುಂಬ ಚೆನ್ನಾಗಿ. ಆಮೇಲೆ ಚಿಕ್ಕ ಚಿಕ್ಕ ಹುಡುಗರು ಮಾಡಿದ್ದಾರೆ. ಅವ್ರು ಚಿಕ್ಕ ಚಿಕ್ಕ ಹುಡುಗರಂತೂ ಹರಕ್ ಬಟ್ಟೆ ಎಲ್ಲ ಹಾಕೊಂಡು ರೋಡ್ ಮೇಲೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಬಿಸಿಲಲ್ಲಿ. ಅವ್ರು 3 to 4 hours ಅಲ್ಲಿ ಫುಲ್ ಹೋಲ್ ಆಕ್ಟಿಂಗ್ ಮುಗಿಸ್ಬಿಟ್ರು. ನಾನು ನಿಜಾನು ಅವ್ರದ್ದು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ, ಅವ್ರದ್ದು ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಡೇ ಅವ್ರದೇ, ಹುಡುಗರದು. ಅಲ್ಲಿಂದ ನಾನು ಏನೋ ಅವ್ರು ನೋಡಿ ನನಗೂ ಅದು ಹುರುಪು ಬಂತು, ಒಂದು ಆಸಕ್ತಿ ಜಾಸ್ತಿ ಆಯ್ತು, ನನಗೇನೋ ಒಂದು ಶಕ್ತಿ ಬಂತು, ಇನ್ನೂ ಇದು ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಶುರು ಆಯ್ತು. ಅವಾಗ ನಾನು ಮತ್ತೆ ಭಾಗ್ಯಶ್ರೀ ಆಗಿರ್ಬೋದು, ಅರವಿಂದ್ ಜೋಗ, ಆಮೇಲೆ ರಮೇಶ್, ಆಮೇಲೆ ನಮ್ಮ ತಮ್ಮ ಕಾರ್ತಿಕ್ನು ಮಾಡಿದ್ದಾನೆ. ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರೂ ನಿಮ್ಗೆ ಯಾರೇ ನೋಡಿದಾಗ ಇದು ಏನು ಇವ್ರು ಆಕ್ಟಿಂಗ್ ಮಾಡಿದ್ರೆ ಅವ್ರು ಏನ್ ಬೇಕಾದ್ರೂ ಕೊಟ್ಟಿದ್ದಾರೆ, ನೋಡೋರಿಗೆ ಬಗ್ನಾಗ ಹೋಗುತ್ತಾರೆ ಸ್ಕ್ರೀನಲ್ಲಿ. ಸೊ ಅಷ್ಟು ಚೆನ್ನಾಗಿ ತಂಡ ಸಿಕ್ತು, ಅದನ್ನ ಹಂಗೆ ಎತ್ಕೊಂಡು ಹೋಗ್ಬಿಟ್ರು. ಸರಿ, ನಂದು ನೆಕ್ಸ್ಟ್ ಕ್ವಶನ್ ಬಂದು ಟೆಕ್ನಿಕಲ್ ಟೀಮ್. ಒಂದು ಫಿಲಿಂ ಅಂತ ಬಂದ್ರೆ ಅದು ಹಿಂದೆ ಆಗ್ಲಿ ನಮ್ಮ ಮುಂದೆ ಬರೋ ಚಿತ್ರಗಳಾಗ್ಲಿ ಟೆಕ್ನಿಕಲ್ ಟೀಮ್ ಅಲ್ಲಿ ಏನ್ ಫಿಲಿಮೇ ಆಗಲ್ಲ ಅಂತ ತಂಡದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಫಸ್ಟ್ ಕ್ಯಾಮ್ರಾ ವರ್ಕ್ ಮಾಡೋರು ಚೆನ್ನಾಗಿರ್ಬೇಕು ನೋಡ್ರಿ, ನಮ್ಮ ಡೈರೆಕ್ಟರ್ಗೆ ಚೆನ್ನಾಗಿರ್ಬೇಕು ಅಂತ. ಅವಾಗ ಅವ್ರು ಪಾಷಾದಲ್ಲಿ ವರ್ಕ್ ನೋಡಿದೆ, ಪಾಷಾ ಕ್ಯಾಮ್ರಾ ವರ್ಕ್ ಅವರೇ ರಾಘು ಮಾರೇನವ್ರು ಅಂತ ಅವ್ರು ಮಾಡಿದ್ರು. ಅವ್ರದ್ದು ಇನ್ನೊಂದು 2-3 ವಿಡಿಯೋ ನೋಡಿ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸ್ತು. ಆಮೇಲೆ ತಗೊಳಕ್ಕೆ ಹೆಂಗು ಡೈರೆಕ್ಟರ್ ಇರ್ತಾರೆ, ಸೊ ತಗೊಳತ್ತಾರೆ ವರ್ಕ್ ಅಂತೇಳಿ ಅವ್ರಿಗೆ ಕರ್ಕೊಂಡ್ವಿ. ಅವ್ರು ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮಾಡಿದ್ರು. ಆಮೇಲೆ ಅವ್ರ ಜೊತೆ ಡ್ರೋನ್ ವರ್ಕ್ ಆಗಿ ಸೂರಜ್ ಪುರಾಣಿಕ್ ಅಂತ ಮಾಡಿದ್ರು, ಅವ್ರನ್ನ ಚೆನ್ನಾಗಿ ಮಾಡಿದ್ರು. ಸೊ ಇಬ್ರು ಸೇರಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ವರ್ಕ್ ಅಲ್ಲಿ ನೋಡ್ಕೊಂಡಿದ್ದಾರೆ, ಲೈಟಿಂಗ್ಸ್ ಆಗಲಿ ಕ್ಯಾಮ್ರಾ ವರ್ಕ್ ಎಲ್ಲರೂ. ಅದು ಬಿಟ್ಟು ನಾವು ಅಂದ್ರೆ ಔಟ್ಪುಟ್ ಹೊರಗೆ ಬಂತು. ಔಟ್ಪುಟ್ ನೋಡಿದಾಗ ಚೆನ್ನಾಗಿ ಬಂತು. ಇದಕ್ಕೆ ಮ್ಯೂಸಿಕ್ ಬೇಕು, ಅಷ್ಟೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟೇ ಇರಬೇಕು. ಆಮೇಲೆ ಎಡಿಟಿಂಗ್ ಹಂಗೆ ಕಟಿಂಗ್ಸ್ ಇರಬೇಕು. ಅಂದ್ರೆ ಏನೋ ಒಂದ್ ಇಟ್ಟು ಹಿಂಗಿಡ ಕಟ್ ಫ್ರೇಮ್ ಹಿಂಗ್ ನೋಡಿದಾಗ ಎಲ್ಲರಿಗೂ ಆ ತರ ನೋಡೋರಿಗೆ ಇದು ಫ್ರೇಮ್ ಇಲ್ಲಿ ಬರ್ಬೇಕಪ್ಪ, ಇದು ಹಿಂಗ್ ಬರ್ಬೇಕಪ್ಪ ಅಂತ ಅನಿಸುತ್ತೆ. ಅದೆಲ್ಲ ಚೆನ್ನಾಗಿ ಎಡಿಟಿಂಗ್ ಮಾಡೋರು ನಮ್ಗೆ ಸಿಕ್ಕರು. ಅದೇ ನಾನಿನ್ನ ಬಿಡಲಾರೆ ಅಂತ ಹೇಳಿ ಮೊನ್ನೆ ರೀಸೆಂಟ್ ಆಗಿ ರಿಲೀಸ್ ಆಯ್ತು ದೊಡ್ಡ ಮೂವಿ. ಆ ಸಿನಿಮಾ ಎಡಿಟರ್ ನಮ್ಮ ಸಿನಿಮಾಗೆ ಎಡಿಟ್ ಮಾಡಿದ್ದಾರೆ, ಅಜಯ್ ರಾವ್ ಅವ್ರದ್ದು. ಆ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಇದೇ ಪ್ರೊಫೆಷನಲ್ ಅಂತ ಹೋಗೋದಾಗ ನಾನು ಡಿಫಿಕಲ್ಟ್ ಆಗಿದ್ದು DI ವರ್ಕ್. ಅವರು DI ವರ್ಕ್ ಯಾರಿದ್ದಾರೆ ಅಂತ ನೋಡಿದಾಗ ನಾನು ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಎಲ್ಲಿ ಕರೆಕ್ಟ್ ಸಿಗ್ಲಿಲ್ಲ. ಅವಾಗ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಇನ್ನೊಬ್ಬರಿಗೆ, ಚನ್ನವೀರ್ ವಾರದ್, ನಮ್ಮ ಚಕ್ರಿ ಗ್ಯಾರೇಜ್ ಒನ್ ಅವ್ರಿಗೆ ಡೈರೆಕ್ಟರ್. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಯಾರಾದ್ರೂ ಇದ್ದಾರ ಅಂತ ಕೇಳಿದಾಗ ಅವರು ರಾಹುಲ್ ಅನ್ನೋರ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಸೊ ತುಂಬಾ ಚೆನ್ನಾಗಿ ಫೈನಲ್ ವರ್ಕ್ ಅವ್ರ ಔಟ್ಪುಟ್ DI ಅಂದ್ರೆ ಫುಲ್ ಕಲರ್ ಹಾಕೋದಲ್ಲ, ಒಂದೊಂದು ಫ್ರೇಮು ವರ್ಕ್ ಮಾಡೋದಿರುತ್ತೆ, ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಜ ನನಗೆ ಖುಷಿ ಇದೆ. ನಾನು ಪ್ರೊಫೆಷನಲ್ ವರ್ಕ್ ಕಲ್ತಿದ್ದೀನಿ. ಇವಾಗ ಒಂದು ಫಿಲಿಂ ಅಂತ ಬಂದ್ರೆ ಅದಕ್ಕೆ ಟೈಟಲ್ ಇಂಪಾರ್ಟೆಂಟ್ ಆಗಿರುತ್ತೆ, ಒಂದು ಕತೆ ಉಟ್ಕೊಳ್ಳೋದು ಸಟ್ಟನಾಗಿ ಉಟ್ಕೊಳ್ಳುತ್ತೆ, ಯಾವ ಪಾಯಿಂಟ್ ಅಲ್ಲಿ ಉಟ್ಕೊಳ್ಳುತ್ತೆ ಹೇಳಾಗಲ್ಲ. ಸೊ ಅದ್ರಂಗೆ ನಿಮ್ ಕತೆಗೆ ಟೈಟಲ್ ಉಟ್ಕೊಂಡಿದ್ದೆ? ಕತೆ ಟೈಟಲ್ ಅಂತ ನಮ್ ಡೈರೆಕ್ಟರ್ ಅವರು ಅವ್ರ ಪ್ರೊಡಕ್ಷನ್ಗೆ ಒಂದು ಹೆಸರಿಟ್ಟಿದ್ರು, ಗದಾಬ್ರಜ ಅಂತೇಳಿ. ಅಂದ್ರೆ ಅದು ಹೆಸರಿಡೋಕ್ಕಿಂತ ಮುಂಚೆ ಅವ್ರು ನಮ್ಗೆ ಒಂದು 11 ಟೈಟಲ್ ಕಳಿಸ್ತಾರೆ. ಇದರಲ್ಲಿ ಯಾವ್ದು ನನ್ನ ಪ್ರೊಡಕ್ಷನ್ ಲೋಗೋ ಇಡೋಣ, ಹೆಸರಿಡೋಣ ಅಂತೇಳಿ. ನಾನು ಗದಾಬ್ರಜ ಚೆನ್ನಾಗಿದೆ ರೀ, ಇದೇ ಇಡ, ಅದು ನಾನು ಟೈಟಲ್ ಮಾಡ್ಕೋತೀನಿ ಅಂದೆ. ಸೊ ಚೆನ್ನಾಗಿತ್ತು ಅದು, ಯಾಕಂದ್ರೆ ಅಷ್ಟು ಇಂಪ್ಯಾಕ್ಟ್ ಕೊಡ್ತದ. ಗದಾಗ್ರಜ ಅನ್ನೋದೇ ಒಂದೇನೋ ಟೈಟಲೇ ನನಗೆ ಅಷ್ಟು ಇಷ್ಟ ಆಯ್ತು. ನಾನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ನೆಕ್ಸ್ಟ್ ಯಾವಾಗ ಕೇಳಿದ್ರೆ ಗದಾಗ್ರಜ ಅಂತ ಹೇಳಿದಾಗ ಅವರೆಲ್ಲರೂ ಗದಾಗ್ರಜ ಏನೋ ಟೈಟಲ್ ಇಷ್ಟು ಚೆನ್ನಾಗೈತೆ ಅಂತ ಅಂದಿದ್ರು. ಸೊ ಹಂಗಾಗಿ ಗದಾಗ್ರಜನೇ ನನಗೆ ಅದು ಹುಟ್ಟುತ್ತೆ ಈ ತರ, ಅದು ನನಗೆ ಇಷ್ಟ ಆಯ್ತು ಅಂತ ನಾನೇ ಇಟ್ಕೊಂಡ್ಬಿಟ್ಟೆ ಅದು ಟೈಟಲ್. ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ನನಗೆ. ನಾನು ಹೊರಗಡೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಗೊತ್ತಿದ್ದಾಗ ಕೇಳಿದ್ರೆ ಗದಾಗ್ರಜ ಅಂದ್ರೆ ಏನಾದ್ರು ಕೇಳಿದ್ರು ಕೂಡ ಅಂದ್ರೆ ಇವತ್ತೇನಾದ್ರು ಅದು ಯಾವ್ದು ಏನೋ ಟೆಲಿವಿಷನ್ ಮೂವಿ, ಶಾರ್ಟ್ ಮೂವಿ ಅನ್ಸಲ್ಲ, ಬಿಗ್ ಮೂವಿ ತರ ಅನ್ಸುತ್ತೆ ಟೈಟಲ್. ಅದನ್ನೇ ನಾನು ಟೈಟಲ್ ಇಟ್ಕೊಂಡ್ರೆ ಒಂದು ಯೂನಿಕ್ ಆಗಿರುತ್ತೆ ಅಂತ ಟೈಟಲ್ ಇಟ್ಟು ಸ್ಟೋರಿ ರೆಡಿ ಮಾಡಿದೆ. ಓಕೆ, ನನ್ಗೆ ಗುಲ್ಬರ್ಗ ಅಂದ್ರೆ ಒಂದು ಏನೋ ಒಂದು ಒಳ್ಳೆ ಇಷ್ಟ, ಇಷ್ಟವಾದ ಊರು. ಜೊತೆ ವರ್ಕ್ ಮಾಡಿದ್ರು. ನನಗೆ ಫಸ್ಟ್ ಮೂವಿ ಸ್ಟಾರ್ಟ್ ಆಗಿದ್ದು ಮಾಡಿರೋದು. ಓವರ್ ಆಲ್ ನಿಮ್ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.
ಅಂಡ್ ನಮ್ಗೆ ನಿಮ್ದು ಮೂವಿ ಆಲ್ಮೋಸ್ಟ್ ಗದಗ್ರಾಜ ಗುಲ್ಬರ್ಗದಲ್ಲಿ ಮತ್ತೆ ಔಟ್ಸ್ಕಟ್ ಅಲ್ಲಿ ಆಗಿದೆ ಅಂತ ಕೇಳ್ಪಟ್ಟೆ. ಅದು ಎಷ್ಟರ ಮಟ್ಟಿಗೆ ಗುಲ್ಬರ್ಗದಲ್ಲಿ ಆಗಿದೆ, ಔಟ್ಸ್ಕಟ್ ಅಲ್ಲಿ ಎಷ್ಟಾಗಿದೆ ಅಂತ ಹೇಳ್ಬೋದಾ? ಗುಲ್ಬರ್ಗದಲ್ಲಿ 20% ಅಷ್ಟೇ, 25 ಅಷ್ಟೇ ಆಗಿರೋದು, 20%. ಅದು ಬಿಟ್ಟು ನಾವು, ಯಾಕಂದ್ರೆ ಸ್ಟೋರಿ ಇರೋದು ನಮ್ದು ಮೇನ್ ಹಳ್ಳಿ ಸುತ್ತಮುತ್ತ. ಅಂದ್ರೆ ಗುಲ್ಬರ್ಗ ಭಾರದಿಂದ ಒಂದು ಗಾಣಗಾಪುರ ಒಂದು 50 ಕಿಲೋಮೀಟರ್ ಇದೆ, ಅಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿ ಅಂಕಲ್ಗಿ ಅಂತ ಒಂದು ಊರು, ಆ ಊರಲ್ಲೇ ಶೂಟ್ ಮಾಡಿರೋದು. ಅಲ್ಲಿ ಊರಿನ ಜನ ಆಗ್ಲಿ, ಆ ಊರು ಎಲ್ಲ ನನ್ಗೆ ಅಷ್ಟು ಫೀಲ್ ಕೊಡ್ತು. ಆ ಊರಿನ ಜನನು ಅಷ್ಟು ಪ್ರೋತ್ಸಾಹ ಕೊಟ್ರು. ಅವ್ರು ಪ್ರತಿಯೊಬ್ಬರು ಮಾಡ್ರಪ್ಪ ಇಲ್ಲಿ ಯಾವುದು ಅಂದ್ರೆ ನಮ್ಗೆ ಕೆಲವೊಂದು ಟೆಂಪಲ್ ಅಲ್ಲಿ ಶೂಟ್ ಮಾಡೋದಿತ್ತು, ಕೆಲವೊಂದು ನದಿ ಹತ್ರ ಎಲ್ಲೆಲ್ಲೋ ಮಾಡಿದೀವಿ ಲೊಕೇಶನ್ ಅಲ್ಲಿ. ಯಾರು ಏನು ತುಟಕ್ ಪಿಟಕ್ ಅಂದಿಲ್ಲ, ಎಲ್ಲರೂ ಬಂದು ಉಲ್ಟಾ ನಿಂತ್ಕೊಂಡು ನೋಡಿ ಖುಷಿ ಪಟ್ಟು ಇದು ಯಾವಾಗ ಬರುತ್ತೆ ಅಂತ ಅವ್ರು ತುಂಬಾ ಕಾಯ್ತಾ ಇದಾರೆ. ಅವ್ರಿಗೆಲ್ಲ ಹೇಳಕ್ ಇಷ್ಟಪಡ್ತೀನಿ, ಆದಷ್ಟು ಬೇಗ ಬರ್ತದೆ. ನಿಜ, ನಮ್ UK ಜನ ಅಂತ ಈ ಒಂದು ಫಿಲ್ಮ್ ಆಗಿ ಏನೇ ಒಂದಾಗ್ಲಿ ಸಪೋರ್ಟ್ ಮಾಡಿದ್ರು. ಮತ್ತೆ ಆಲ್ಮೋಸ್ಟ್ ನೋಡಿಲ್ಲ, ನಮ್ ಕಡೆ ನೋಡಿ ನಾನು ಹೇಳ್ತಾ ಇದ್ದೀನಿ, ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಏನೋ ಮಾಡಿಕೊಂಡಾಗ ಹೊರಟಿದೀವಿ ಅಂದಾಗ ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಅದು ನಮ್ಗೆ ಇನ್ನೊಂದಿಷ್ಟು ಚಿತ್ರ ಮಾಡೋದಕ್ಕೂ ಉತ್ಸಾಹ ಆಗುತ್ತೆ. ಓಕೆ, ಒಂದು ನಿಮ್ಗೆ ಒಂದು ಫಿಲ್ಮ್ ಮಾಡ್ಬೇಕಂತಂದ್ರೆ ಯಾಕೆ ಮಾಡ್ಬೇಕನ್ನೋದು ಒಂದು ಕ್ವಶನ್ ಇರುತ್ತೆ. ಹೌದು, ಓಕೆನಾ? ಅದನ್ನ ನಿಮ್ ಫಿಲ್ಮ್ ಅಲ್ಲಿ ಯಾಕೆ ಮಾಡಬೇಕು, ಅದಕ್ಕೆ ಕಾರಣ ಏನು, ಮತ್ತೆ ಅದ್ ನೋಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಸಿನಿಮಾದಿಂದ ಒಳ್ಳೆ ಕ್ವಶನ್. ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಒಂದು ಲೈಫಲ್ಲಿ ಆಸೆ ಇರುತ್ತೆ, ಆದ್ರೆ ಅದಕ್ಕಿಂತ ದುರಾಸೆ ಜಾಸ್ತಿ ಇರುತ್ತೆ. ಆಸೆಗೂ ದುರಾಸೆ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಆ ದುರಾಸೆ ಇಲ್ಲಿ ದುರಾಸೆ ಪಟ್ಟಾಗ ಏನಾಗುತ್ತೆ ಅಂದ್ರೆ ತಂದಲ್ಲ ಅವನಲ್ಲದ ಭೋಗ ಕೈ ಹಾಕಿದಾಗ ಕಾಲವೆನ್ನುವ ಶಕ್ತಿ ಹೇಗೆ ಉತ್ತರ ಕೊಡುತ್ತೆ ಅನ್ನೋದು ಗದಾಗ್ರ ಚಿತ್ರದ ಒನ್ಲೈನ್ ಸ್ಟೋರಿ. ಈ ಚಿತ್ರ ನೋಡಿದಾಗ ಪ್ರತಿಯೊಬ್ಬರಿಗೂ ನಿಜ ಇದು. ಆಮೇಲೆ ನಮ್ ಬಾಸ್ ಆಂಜನೇಯ ಇದಾರಲ್ಲ, ಕ್ವಶನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ. ಅಷ್ಟು ಕಾಂಪ್ಲಿಕೇಟೆಡ್ ಕೂಡ ಇದೆ ಈ ಕ್ವಶನ್. ಅದನ್ನ ಅಷ್ಟು ಜಾಣದಿಂದಾನು ಹೇಳಿದ್ರಿ, ಅದಕ್ಕೆ ನಾನು ಮೆಚ್ಚೆ ಅಂತೀನಿ ನಿಮ್ಮನ್ನ. ಓಕೆ, ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ಬಿಡ್ತೀನಿ ನಿಮ್ಮನ್ನ. ಸೊ ನಿಮ್ಗೆ ಫಿಲ್ಮ್ ಮಾಡಬೇಕು, ಈ ಇಂಡಸ್ಟ್ರಿಗೆ ಬರಬೇಕು ಅನ್ನಕ್ಕೆ ಇನ್ಸ್ಪಿರೇಷನ್ ಇರೋ ಒಬ್ಬ ವ್ಯಕ್ತಿ ಹೆಸರು ಹೇಳ್ತೀರಾ? ನಮ್ಮ ಪೋಸ್ಟರ್ ಅಲ್ಲಿ ಅಲ್ಲಿ ಮೇಲೆ ಹಾಕ್ಸಿದೀನಿ, ದರ್ಶನ್ ಸರ್ ನನ್ಗೆ ತುಂಬಾ ಇನ್ಸ್ಪಿರೇಷನ್. ನಾನು ಅವ್ರದ್ದು ಬಿಗ್ ಫ್ಯಾನ್. ಅವ್ರದ್ದು ಅಂದ್ರೆ ಅವರು ಸಿನಿಮಾದಲ್ಲಿ ಬಿಟ್ಟು ಒಳ್ಳೆ ವ್ಯಕ್ತಿ. ಅವರು ತುಂಬಾ ಒಳ್ಳೆ ವ್ಯಕ್ತಿ. ನಾನು ಹತ್ರದಿಂದ ಮನೆ ಹತ್ರ ಎಲ್ಲ ಹೋದಾಗ ನೋಡಿದ್ದೀನಿ, ನಾನು ಹೋಗಿ ಭೇಟಿಯಾಗಿದ್ದೀವಿ. ತುಂಬಾ ಒಳ್ಳೆ ವ್ಯಕ್ತಿ. ನನಗೆ ಅವ್ರ ಮೇಲೆ ತುಂಬಾ ಎಮೋಷನಲ್ ಇದೆ. ಸೊ ಅದಕ್ಕೆ ಅವರೇ ನನ್ನ ಫಸ್ಟ್ ಇನ್ಸ್ಪಿರೇಷನ್. ನನಗೇನೋ ಅವ್ರು ನೋಡಿ ಸಿನಿಮಾ ಮಾಡಬೇಕು ಹುಚ್ಚು ಕನಸು ಹುಟ್ಟಿತು. ಆ ಹುಚ್ಚು ಹುಟ್ಟಿದ್ದೆ ಗದಾಗ್ರಜ ಕಾರಣ ಆಯ್ತು. ಇಲ್ಲಿ ತೋರ್ಸಿದ್ಮೇಲೆ ನೆನಪಾಯ್ತು ನನಗೆ, ಡಿ ಬಾಸ್ ಅವ್ರ ಪಕ್ಕದಲ್ಲಿ ನಾನು ತುಂಬಾ ಇಷ್ಟಪಡೋ ವ್ಯಕ್ತಿ ಕಿಚ್ಚ ಸುದೀಪ್. ಹೌದು, ನಾನು ತುಂಬಾ ದೊಡ್ಡ ಅಭಿಮಾನಿ ಕೂಡ ಅವ್ರಿಗೆ. ಹೊರಗಡೆ ತುಂಬಾ ಜನ ಕಿತ್ತಾಡ್ತಿರ್ತಾರೆ, ನಿಜ ನಿಜ ನಿಜ, ಫ್ಯಾನ್ ವಾರು ಅದು ಇದು ಎಂತದೂ ಇಲ್ಲ. ನಿಜ, ಅವ್ರ ಪಾಡಿಗೆ ಅವರು ಚೆನ್ನಾಗಿದ್ದಾರೆ, ಇಲ್ಲ ಇವರು ಚೆನ್ನಾಗಿದ್ದಾರೆ. ಯಶ್ ಅವರು ಇದ್ದಾರೆ, ದರ್ಶನ್ ಅವರು ಇದ್ದಾರೆ, ಸುದೀಪ್ ಅವರು ಇದ್ದಾರೆ. ನಿಜನೂ ಯಾರಿಗೂ ಎಲ್ಲರಿಗೂ ಫ್ಯಾನ್ ವಾರ್ ಎಲ್ಲ ಮಾಡಬೇಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಯಾಕಂದ್ರೆ ಅವ್ರೆಲ್ಲರ ಆಶೀರ್ವಾದನೂ ನಮ್ಮ ಮೇಲೆ ಇರಬೇಕು. ನಾವು ಬೆಳಿಬೇಕಂದ್ರೂ ಅವ್ರ ಅಭಿಮಾನಿಗಳು ಸಪೋರ್ಟ್ ನಮಗೆ ಮಾಡಲೇಬೇಕು. ಸೊ ದಯವಿಟ್ಟು ಯಾರು ಫ್ಯಾನ್ ವಾರ್ ಮಾಡಬೇಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಓಕೆ, ಫೈನಲ್ ಆಗಿ ಇಷ್ಟು ಕ್ವಶನ್ಸ್ಗಳಿತ್ತು. ನಮ್ಮ ಹೀರೋ ಅವರು ತುಂಬಾ ಜಾಣ್ಮೆಯಿಂದ ಆನ್ಸರ್ ಮಾಡಿದ್ರು. ಅಂಡ್ ಇಷ್ಟು ಕ್ವಶನ್ ಕೇಳಿದ್ಮೇಲೆ ನನ್ಗನ್ಸಿರೋದು ಇವ್ರು ಸ್ಟ್ರಗಲಿಂಗ್ ಇದೆ. ಆ ಲೈಫ್ ನೋಡ್ತಾ ಕೆಲವ್ರಿಗೆ ಇನ್ಸ್ಪಿರೇಷನ್ ಆಗ್ಬೋದು. ಈಗ ಹೊಸದಾಗಿ ಬರೋ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಾಗಲಿ, ಶಾರ್ಟ್ ಫಿಲ್ಮ್ ತೆಗಿಯೋರ್ಗಾಗಲಿ, ಸೊ ಅಂಥವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಇನ್ನೊಂದು ಸ್ವಲ್ಪ ಏನಾದ್ರು ಇದ್ರೆ ಹೇಳೋದು ಹೇಳ್ಬಿಡಿ. ಏನಿಲ್ಲ, ಫೈನಲ್ ಆಗಿ ನಮ್ಮ ಗದಾಗ್ರಜ ಚಿತ್ರ ಇದೇ ಫೆಬ್ರವರಿ 1ಕ್ಕೆ ಟ್ರೇಲರ್ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಈ ಸಂಜೆ 7 ಗಂಟೆಗೆ ಟ್ರೇಲರ್ ರಿಲೀಸ್ ಆಗುತ್ತೆ ಅಷ್ಟೋಜ ಫಿಲ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿ. ಸೊ ದಯವಿಟ್ಟು ಆಲ್ರೆಡಿ ಸಬ್ಸ್ಕ್ರೈಬ್ ಇದ್ದವರು ನಿಮ್ಗೆ ಆಲ್ರೆಡಿ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದಾದ್ಮೇಲೆ ಇದೇ ಫೆಬ್ರವರಿ ನೆಕ್ಸ್ಟ್ 1 ವಾರದಲ್ಲೇ ಫೆಬ್ರವರಿ 8ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ. ನೀವು ಪ್ರತಿಯೊಬ್ಬರು ಶೇರ್ ಮಾಡೋದ್ರಿಂದ ನೀವು ಒಂದು ಶೇರು ನಿಮ್ಮ 10 ಜನಕ್ಕೆ ಹೋಗುತ್ತೆ. 10 ಜನರಲ್ಲಿ ಇನ್ನೊಬ್ಬ ಯಾರೋ ಇಷ್ಟಪಟ್ಟು ಅವನು ಇನ್ನೊಬ್ರಿಗೆ ಶೇರ್ ಮಾಡ್ತಾನೆ. ಸೊ ನಮಗೆ ಅದೊಂದು ಬೆಂಬಲ, ನಮ್ಗೇನೋ ಶಕ್ತಿ, ಇನ್ನೊಂದು ಸಿನಿಮಾ ಮಾಡೋಕ್ಕೂ ಖುಷಿ ಸಿಗುತ್ತೆ, ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ, ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಪ್ಪದೇ ತಿಳಿಸಿ. ನಿಮ್ಮ ಕಮೆಂಟ್ ನಮ್ಗೆ ತುಂಬಾನೇ ಮುಖ್ಯ. ಹಾಗೆ ಪ್ರತಿ ಬಾರಿನೂ ಹೇಳ್ತಾ ಇರ್ತೀನಿ ನಾನು, ಹೊಸಬ್ರು ಹೊಸತನ ಅಂತ. ಯಾವತ್ತಿಗೂ ಹೊಸಬ್ರು ಹೊಸತನ ಬಂದೇ ಬರುತ್ತೆ, ಹೊಸತನ ಇದ್ದೇ ಇರುತ್ತೆ. ನೀವು ಹೊಸದಾಗಿ ಸಪೋರ್ಟ್ ಮಾಡ್ಬೇಕು ಅಷ್ಟೇನೆ. ಈ ಸಪೋರ್ಟ್ ಯಾವತ್ತಿಗೂ ಇರುತ್ತೆ ಅಂತ ಕೇಳ್ಕೊಳ್ತಾ ಲವ್ ಯು ಆಲ್. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಗದಾಗ್ರಜ ಯಾರು ಮಿಸ್ ಮಾಡ್ಬಿಡಿ, ದಯವಿಟ್ಟು ನೋಡಿ. ಹಾಕಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು.